ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಇದು 6th ಸ್ಟ್ಯಾಂಡರ್ಡಿನ ಪೋಯಮ್ ಕೈಂಡ್ನೆಸ್ ಟು ಎನಿಮಲ್ಸನ್ನು ಕಳಿಸ್ತಾ ಇದ್ದೇನೆ. ಇದಕ್ಕೂ ಮುಂಚೆ ನಾನು ಕೆಲವೊಂದು ವಿಷಯನ ಹೇಳಬೇಕು. ಏನಂದರೆ, ವೀಡಿಯೋಸನ್ನು ನೋಡ್ತಾ ಇದ್ದಾರೆ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡಿದಾಗ ನನಗೆ ಫೀಲ್ ಆಗೋದೇನೆಂದರೆ, ನನಗೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋ ಫೀಲು ಇರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾರಿಗಾದರೂ ಈ ವಿಡಿಯೋಸ್ ನೀಡಿದ್ದಲ್ಲಿ ಅವರಿಗೆ ಶೇರ್ ಮಾಡಿ. ತುಂಬ ನೀಡಿರುತ್ತೆ ಕೆಲವೊಬ್ಬರಿಗೆ. ಸೊ ಅದಕ್ಕೆ ಶೇರ್ ಮಾಡಿದಾಗ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ನೊಂದಂದರೆ, ನಿಮಗೆ ಬೇರೆ ಕ್ಲಾಸಸ್ಸಿಂದು ಯಾವುದಾದ್ರೂ ಬೇಕಂದರೆ ಅಥವಾ ಬೇರೆ ಸಬ್ಜೆಕ್ಟ್ ವೀಡಿಯೋಸ್ ಬೇಕಂದರೆ ಕಾಮೆಂಟ್ ಮಾಡಿ. ಕಾಮೆಂಟ್ ಸೆಕ್ಷನ್ನ ಯಾವತ್ತೂ ಆನೇ ಇರೋದು. ಕಾಮೆಂಟ್ ಮಾಡಿ. ಆ್ಯಂಡ್ ಇನ್ಮೇಲೆ ನಾನು ರೆಗ್ಯುಲರಾಗಿ ವೀಡಿಯೋ ಹಾಕ್ತೇನೆ. ನಾನು ಕೂಡ ಸ್ಟಡೀಸಲ್ಲಿರೋದ್ರಿಂದ ಸೈಮಲ್ಟೇನಿಯಸ್ ಆಗಿ ವೀಡಿಯೋ ಹಾಕ್ತಿರೋದು ನಾನು. ಸೊ ನೀವು ಸಪೋರ್ಟ್ ಮಾಡಿದರೆ ನನಗೂ ಕೂಡ ಹೋಗಿ ಮಾಡುವ ಅಂತ ಅನಿಸ್ತದೆ, ಇನ್ನೂ ವೀಡಿಯೋಸ್ ಮಾಡುವ ಅಂತ. ಹಾಗಾಗಿ ಇವಾಗ ನಾವು ಪೋಯಮಿಗೆ ಬರುವ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಕೂಡ ಮಾಡಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇವಾಗ ಪೋಯಮಿಗೆ ಬರುವ ಕೈಂಡ್ನೆಸ್ ಟು ಎನಿಮಲ್ಸ್. ಈ ಆ್ಯಕ್ಟಿವಿಟಿ ಏನಿದೆಯಲ್ಲ, ಇಲ್ಲಿ ಒಂದು ನಿಮಗೆ ಲೆಸನ್ ಥರ ಸಣ್ಣ ಸ್ಟೋರಿ, ಲೆಸನ್ ಅಲ್ಲ ಸ್ಟೋರಿ ಥರ ಕೊಟ್ಟಿದ್ದಾರೆ ಲಾಸ್ಟ್ ಪೇಜಸಲ್ಲಿ. ಈ ಸ್ಟೋರಿಯನ್ನು ಓದಿ ಅದನ್ನು ಮಾಡುವಂಥದ್ದು ಲಿಸನಿಂಗ್ ಟೆಕ್ಸ್ಟ್. ಟೈಟಲ್ ಏನು? ಮೈ ಫ್ರೆಂಡ್ ಸ್ವೀಟಿ. ಇಲ್ಲಿ ಸ್ವೀಟಿ ಅನ್ನೋದು ಏನಂತ ತಿಳ್ಕೊಳ್ಳುವ ಬನ್ನಿ. Papa is so nice that he gifted me a friend rabbit, a gift none of my friends have. The rabbit is white like cotton and her eyes are beautiful like pomegranate seeds but a little bigger. ಏನಂದರೆ, ಇಲ್ಲಿ ಸ್ವೀಟಿ ಅನ್ನೋದು ಒಂದು ರ್ಯಾಬಿಟ್ ಅಂತ ಹೇಳ್ಬೋದು. ಪಾಪ ಒಂದು ಹುಡುಗಿ ಅಪ್ಪ ಎಷ್ಟು ಒಳ್ಳೆಯವರು ಅಂದರೆ, ಅವಳಿಗೆ ರ್ಯಾಬಿಟನ್ನು ಗಿಫ್ಟ್ ಮಾಡ್ತಾರೆ. ಅವಳ ಫ್ರೆಂಡ್ಸ್ ಯಾರ ಬಳಿಯೂ ರ್ಯಾಬಿಟ್ ಇರೋದಿಲ್ಲ. ರ್ಯಾಬಿಟ್ ಹೇಗಿರ್ತದೆ ಅಂದರೆ, ವೈಟ್ ಕಾಟನ್ ಅಂದರೆ ಹತ್ತಿಯನ್ನು ನೋಡಿದ್ರಲ್ವ ಆ ರೀತಿ. ಮತ್ತು ಅದರ ಕಣ್ಣುಗಳು ದಾಳಿಂಬೆ ಹಣ್ಣಿನ ಒಂದೊಂದು ಬೀಜಗಳಂತೇವಲ್ಲ ಅದರಂತೆ ಇರ್ತದೆ, ಆದರೆ ಅದಕ್ಕೂ ಸ್ವಲ್ಪ ದೊಡ್ಡದು ಅಂತ ಇಲ್ಲಿ ವರ್ಣಿಸಿದ್ದಾರೆ. ಶಿ ಹ್ಯಾಸ್ ಬ್ಯೂಟಿಫುಲ್ ಲಾಂಗ್ ಇಯರ್ಸ್. ಪಪ್ಪ, ಅಮ್ಮ ಆ್ಯಂಡ್ ಐ ಡಿಸೈಡೆಡ್ ಟು ಕಾಲ್ ಹರ್ ಸ್ವೀಟಿ. ಸೊ ಆ ರ್ಯಾಬಿಟಿಗೆ ತುಂಬ ಉದ್ದನೆಯ ಕಿವಿಗಳಿತ್ತು. ಇವಳ ಅಪ್ಪ ಮತ್ತು ಅಮ್ಮ ಏನು ಡಿಸೈಡ್ ಮಾಡ್ತಾರಂದರೆ, ಆ ರ್ಯಾಬಿಟ್ಟಿಗೆ, ಮೊಲಕ್ಕೆ ಸ್ವೀಟಿ ಅಂತ ಕರೆಯಲು ಡಿಸೈಡ್ ಮಾಡ್ತಾರೆ. ನಿಮ್ಮ ಮನೇಲೂ ಈಗ ಯಾವುದಾದ್ರೂ ಪೆಟ್ ತಂದರೆ ನೀವು ಕೂಡ ಒಂದು ಹೆಸರನ್ನು ಇಡಲಿಕ್ಕೆ ಡಿಸೈಡ್ ಮಾಡ್ತೀರಲ್ಲ, ಹಾಗೆ ಇವಳು ಕೂಡ ಸ್ವೀಟಿ ಅನ್ನೋ ಹೆಸರನ್ನು ಆ ರ್ಯಾಬಿಟಿಗೆ ಕೊಡ್ತಾಳೆ. ಅಮ್ಮ ಟೇಕ್ಸ್ ಕೇರ್ ಆಫ್ ಸ್ವೀಟಿ. ಸ್ವೀಟಿ ಲವ್ಸ್ ಟು ಈಟ್ ಕ್ಯಾರೆಟ್ ಆ್ಯಂಡ್ ರಾ ವೆಜಿಟೇಬಲ್. ಅಮ್ಮ ಸೇಸ್ ವೆಜಿಟೇಬಲ್ಸ್ ಈಟನ್ ರಾ ಆಫ್ಟರ್ ವಾಷಿಂಗ್ ಆರ್ ಗುಡ್. ಏನಂದರೆ, ಈ ರ್ಯಾಬಿಟ್ ಸ್ವೀಟಿ ಅಂತ ನಾನು ಹೇಳಿದರೆ ಅದು ರ್ಯಾಬಿಟ್ ಅಂತ ಅರ್ಥ, ನೀವು ಅರ್ಥ ಮಾಡ್ಕೊಳ್ಳಿ. ಸ್ವೀಟಿ ಏನನ್ನು ತಿನ್ಲಿಕ್ಕೆ ಬಯಸ್ತಾಳೆ ಅಂದರೆ, ಕ್ಯಾರೆಟ್ ಮತ್ತು ಹಸಿ ತರಕಾರಿಗಳನ್ನು ತಿನ್ನಲಿಕ್ಕೆ ಬಯಸ್ತಾರೆ. ಈ ಹುಡುಗಿಯ ಅಮ್ಮ ಏನು ಹೇಳ್ತಾರೆ ಅಂದರೆ, ತೊಳೆದಂಥ ಹಸಿ ತರಕಾರಿ ತಿನ್ನುವುದು ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಮೈ ಫ್ರೆಂಡ್ ಸ್ವೀಟಿ ಆ್ಯಂಡ್ ಐ ಈಟ್ ಟುಗೆದರ್ ಇನ್ ದ ಈವ್ನಿಂಗ್. ನಾವು ಕೂಡ ಕೆಲವೊಂದು ಹಸಿ ತರಕಾರಿಯನ್ನು ತಿನ್ಬೋದು. ಕ್ಯಾರೆಟ್, ಸೌತೆಕಾಯಿ, ಟೊಮೆಟೊ ಈ ರೀತಿಯಾದ ತರಕಾರಿಗಳನ್ನು ಬೇಯಿಸದೆ ನಾವು ತಿನ್ಬೋದಲ್ವಾ. ಇವನ್ ಈರುಳ್ಳಿ ಕೂಡ ಹೌದು. ಹಾಗಾಗಿ ನಾನು ಮತ್ತು ಸ್ವೀಟಿ ಇಬ್ಬರು ತಿಂತೇವೆ ಅಂತ ಹೇಳ್ತಾಳೆ ಇಲ್ಲಿ. When I come from a home, I see Sweetie waiting for me. She jumps on me and I carry her. ಅವಳು ಯಾವಾಗ ಸ್ಕೂಲಿಂದ ಮನೆಗೆ ಬರ್ತಾಳೋ ಆವಾಗ ಈ ಸ್ವೀಟಿ ಏನು ಮಾಡ್ತಾಳೆ, ಜಂಪ್ ಮಾಡ್ತಾಳೆ, ಹಾರ್ತಾಳೆ, ಖುಷಿ ಪಡ್ತಾಳೆ. ಈಗ ನಾವು ಒಂದು ನಾಯಿ ಸಾಕಿದರೂ ಕೂಡ ಅದು ನಮಗಾಗಿ ಕಾಯ್ತಾ ಇರ್ತದೆ. ನಾವು ಸ್ಕೂಲಿಗೆ ಹೋಗಲಿ, ವರ್ಕಿಗೆ ಹೋಗಲಿ, ಏನೇ ಮಾಡಲಿ, ಮನೆಯಿಂದ ಹೊರಗೆ ಹೋಗಿ ವಾಪಸ್ ಬರುವಾಗ ಅದನ್ನು ನೀವು ನೋಡ್ಬೋದು, ಜಂಪ್ ಮಾಡ್ತಾ ನಮಗೆ ಕಾಯ್ತಾ ಇರ್ತದೆ. ಹಾಗೆ ಈ ರ್ಯಾಬಿಟ್ ಕೂಡ. ಆವಾಗ ಇವಳು ಏನು ಮಾಡ್ತಾಳೆ ಹುಡುಗಿ, ಐ ಕಿಸ್ ಹರ್ ಆ್ಯಂಡ್ ವಿ ಪ್ಲೇ ಇನ್ ದ ಸ್ಮಾಲ್ ಗಾರ್ಡನ್ ವಿ ಹ್ಯಾವ್ ಬಿಹೈಂಡ್ ದ ಹೌಸ್. ಮುತ್ತನ್ನು ಕೊಟ್ಟು ಅವರ ಮನೆ ಹಿಂದಿರುವಂತಹ ಚಿಕ್ಕದಾದ ಗಾರ್ಡನ್ನಲ್ಲಿ ಇವರು ಆಟ ಆಡ್ತಾರೆ. ಲಾಟ್ಸ್ ಆಫ್ ಫ್ಲವರ್ಸ್ ಗ್ರೋ ದೇರ್. ಇಟ್ ಈಸ್ ವೆರಿ ಬ್ಯೂಟಿಫುಲ್ ಗಾರ್ಡನ್. ಆನ್ ಅ ಸಂಡೇ ಮಾರ್ನಿಂಗ್ ಐ ವಾಟರ್ ದ ಪ್ಲಾಂಟ್ಸ್. ಅಲ್ಲಿ ಗಾರ್ಡನಲ್ಲಿ ಏನಿದೆ, ತುಂಬ ಹೂಗಳಿವೆ ಮತ್ತು ಸುಂದರವಾದ ಒಂದು ಗಾರ್ಡನ್. ಒಂದು ಸಂಡೇ ಮಾರ್ನಿಂಗ್ ಅಂದರೆ ಸ್ಕೂಲ್ ಇರೋದಿಲ್ಲ, ಇವಳು ಏನು ಮಾಡ್ತಾ ಇರ್ತಾಳೆ, ಗಿಡಕ್ಕೆ ನೀರು ಹಾಕ್ತಾ ಇರ್ತಾಳೆ. ಅಂಕಲ್ ರೋಷನ್ ಕೇಮ್ ಫ್ರಮ್ ಮ್ಯಾಂಗ್ಳೂರ್. ಹಿ ಲೈಕ್ಡ್ ಮೈ ಫ್ರೆಂಡ್ ಸ್ವೀಟಿ. ವೆನ್ ಐ ವಾಸ್ ಪ್ಲೇಯಿಂಗ್ ಇನ್ ದ ಲಿವಿಂಗ್ ರೂಮ್, ಅಂಕಲ್ ರೋಷನ್ ಹೂ ಇಸ್ ಮೈ ಫಾದರ್ಸ್ ಫ್ರೆಂಡ್ ಸೆಟ್, ಐ ಹ್ಯಾವ್ ನಾಟ್ ಈಟನ್ ರ್ಯಾಬಿಟ್ ಮೀಟ್ ಫಾರ್ ಅ ಲಾಂಗ್ ಟೈಮ್. ಅಂಕಲ್ ರೋಷನ್ ಯಾರು? ಇವಳಪ್ಪ ಅಂದರೆ ಈ ಹುಡುಗಿಯ ಅಪ್ಪನ ಫ್ರೆಂಡ್, ಮಂಗಳೂರಿಂದ ಬಂದಿರ್ತಾರೆ. ಈ ಹುಡುಗಿ ಏನು ಮಾಡ್ತಿದ್ದೆ, ಲಿವಿಂಗ್ ರೂಮಲ್ಲಿ ಆಟ ಆಡ್ತಾ ಇರ್ತಾಳೆ. ಅಂಕಲ್ ರೋಷನಿಗೆ
ಸ್ವೀಟಿ ಇಷ್ಟ ಆಗ್ತಾಳೆ. ಸ್ವೀಟಿ ಯಾರಿಲ್ಲಿ? ರ್ಯಾಬಿಟ್. ಏನಂತಾರಂದರೆ, ನಾನು ಇಲ್ಲಿ ತನಕ ರ್ಯಾಬಿಟಿನ ಮಾಂಸ, ಮೊಲದ ಮಾಂಸ ತಿನ್ನಲಿಲ್ಲ ಅಂತ ಹೇಳ್ತಾರೆ. ಲಾಂಗ್ ಟೈಮ್ ಆಯಿತು, ತುಂಬ ಕಾಲ ಆಯಿತು ತಿನ್ನಲಿಲ್ಲ ಅಂತ ಹೇಳ್ತಾರೆ. ಕ್ಯಾನ್ ಐ ಟೇಕ್ ಇಟ್ ವೈಲ್ ಐ ಗೋ ಬ್ಯಾಕ್ ಹೋಮ್? ಯು ಆಲ್ ಡೋಂಟ್ ಈಟ್ ಲೈಕ್ eating meat and we don't get to see rabbit these days. My family and I will have feast. ಏನಂತಾನೆ, ನಾನು ಹೋಗುವ ಸಮಯದಲ್ಲಿ ಈ ರ್ಯಾಬಿಟನ್ನು ತೊಗೊಂಡು ಹೋಗ್ತೇನೆ, ನೀವ್ಯಾರು ಮೊಲದ ಮಾಂಸ ಅಂತೂ ತಿನ್ನೋದಿಲ್ಲ, ನಾವು ಹೋಗಿ ಅಲ್ಲಿ ನಮಗೆ ಫೀಸ್ಟ್ ಇದೆ, ಮಾಂಸವನ್ನು ಮಾಡಿ ತಿಂತೇವೆ ಅಂತ ಡೈರೆಕ್ಟಾಗಿ ಅಂಕಲ್ ರೋಷನ್ ಕೇಳ್ತಾನೆ. ಆಯಿತಾ. ಮೈ ಪಪ್ಪ ಆ್ಯಂಡ್ ಅಮ್ಮ ಬಿಕೇಮ್ ಆ್ಯಂಗ್ರಿ ಬಟ್ ದೇ ಡಿಡಂಟ್ ನಾಟ್ ಟಾಕ್, ದೇ ಕೆಪ್ಟ್ ಕ್ವೈಟ್ ಆ್ಯಂಡ್ ಕಂಟಿನ್ಯೂ ಟು ವಾಚ್ TV. ಏನು, ಇವಳಪ್ಪ ಅಮ್ಮನಿಗೆ ಸಿಟ್ಟು ಬರ್ತದೆ, ಆದರೆ ಯಾವುದೇ ರೀತಿ ಮಾತನ್ನು ಅವರು ಆಡದೆ ಟಿವಿಯನ್ನು ನೋಡ್ತಾರೆ. ಅಂಕಲ್ ರೋಷನ್ ಗಾಟ್ ಅಪ್, ವೆಂಟ್ ಟು ದ ಟೇಬಲ್ ಆ್ಯಂಡ್ ಸ್ಟಾರ್ಟ್ ಡೂಯಿಂಗ್ ಹೀಸ್ ಆಫೀಸ್ ವರ್ಕ್. ಐ ರ್ಯಾನ್ ಟು ಸಿ ವೇರ್ ಸ್ವೀಟಿ ವಾಸ್. ಶಿ ವಾಸ್ ಪ್ಲೇಯಿಂಗ್ ಆನ್ ದ ಲಾನ್. ಅಂಕಲ್ ರೋಷನ್ ಏನು ಮಾಡ್ತಾರೆ, ಅಲ್ಲಿಂದ ಎದ್ದು ಆಫೀಸ್ ವರ್ಕ್ಸ್ ಮಾಡಲಿಕ್ಕೆ ಟೇಬಲ್ ಹತ್ರ ಬರ್ತಾರೆ ಮತ್ತು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಹುಡುಗಿ ಏನು ಮಾಡ್ತಾಳೆ, ಸ್ವೀಟಿ ಹತ್ರ ಓಡೋಗ್ತಾಳೆ. ಅವಳು ಲಾನಲ್ಲಿ ಆಡ್ತಾ ಇರ್ತಾಳೆ. ಐ ಇಮಿಡಿಯೇಟ್ಲಿ ಕ್ಯಾರಿಡ್ ಹರ್ ಟು ಮೈ ಫ್ರೆಂಡ್ಸ್ ಹೌಸ್. ಐ ಆಸ್ಕ್ಡ್ ಮೈ ಫ್ರೆಂಡ್ ಟು ಕೀಪ್ ಸ್ವೀಟಿ ಫಾರ್ ಅ ಡೇ ಆ್ಯಂಡ್ ಸೆಡ್ ಐ ವುಡ್ ಕಲೆಕ್ಟ್ ಹರ್ ದ ನೆಕ್ಸ್ಟ್ ಡೇ. ಇವಳು ಇದನ್ನೆಲ್ಲ ಕೇಳ್ತಾಳಲ್ಲ, ಅಂಕಲ್ ರೋಷನ್ ಅಂದರೆ ರ್ಯಾಬಿಟನ್ನು ತೊಗೊಂಡು ಹೋಗ್ತಾರೆ, ಅಂದರೆ ಸ್ವೀಟಿಯನ್ನು ತೊಗೊಂಡು ಹೋಗ್ತಾರೆ ಅಂತ ಕೇಳಿದ ತಕ್ಷಣ ಏನು ಮಾಡ್ತಾಳೆ, ಇವಳು ಅವಳ ಫ್ರೆಂಡ್ ಮನೇಲಿ ಸ್ವೀಟಿಯನ್ನು ಹೋಗಿ ಇಡ್ತಾಳೆ. ಅಲ್ಲಿ ಏನಂತಾಳೆ, ಇದೊಂದು ದಿನ ನಿಮ್ಮ ಮನೇಲಿ ಇಟ್ಕೊ, ನೆಕ್ಸ್ಟ್ ಡೇ ಬಂದು ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾಳೆ. I left some carrots for her too and came house. Since I take care of Sweetie, Papa and Amma did not know what I had done. ಏನು, ಇವಳೇನು ಮಾಡ್ತಾಳೆ, ಆ ಸ್ವೀಟಿಗೆ ತಿನ್ನಲಿಕ್ಕೆ ಕೂಡ ಕ್ಯಾರೆಟ್ ಅನ್ನು ಕೊಟ್ಟು ಬರ್ತಾಳೆ. ಇವಳೇ ಸ್ವೀಟಿ ಕಾಳಜಿ ವಹಿಸುವುದರಿಂದ ಪಪ್ಪ ಮತ್ತು ಅಮ್ಮನಿಗೆ ಇವಳು ಏನು ಮಾಡಿದ್ದಾಳೆ ಅಂತ ಗೊತ್ತಿಲ್ಲ, ಅಂದರೆ ಅವಳಲ್ಲಿ ಹೋಗಿಬಿಟ್ಟಿದ್ದಾಳೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. Early morning after breakfast, Uncle asked for Sweetie. Papa Amma kept quiet. Uncle Roshan looked around. Nowhere could he find her and then he left for Mangalore. My Sweetie is safe forever. ಬೆಳಿಗ್ಗೆ ಎದ್ದ ತಕ್ಷಣ ತಿಂಡಿ ತಿಂದಾದಮೇಲೆ ಅಂಕಲ್ ರೋಷನ್ ಏನಿರ್ತಾನಲ್ಲ, ಹೋಗುವ ಸಮಯದಲ್ಲಿ ಏನು ಮಾಡ್ತಾನೆ, ಹೊರಡೋ ಸಮಯದಲ್ಲಿ ಸ್ವೀಟಿಯನ್ನು ನೋಡ್ತಾನೆ, ಎಲ್ಲೂ ಕಾಣಲಿಲ್ಲ. ಇವರ ಅಪ್ಪ ಅಮ್ಮ ಕೂಡ ಯಾವುದೇ ರೀತಿ ಮಾತಾಡಲಿಲ್ಲ, ಕ್ವೈಟಾಗಿ ಇರ್ತಾರೆ. ಅವನೇನು ಮಾಡ್ತಾನೆ, ಹೋಗ್ತಾನೆ. ಈಗ ಅವಳ ಸ್ವೀಟಿ ಸೇಫಾಗಿ ಇರ್ತಾಳೆ ಅಂತ ಅವಳು ಹೇಳಿದ್ದಾಳೆ. ಇದಾಗಿತ್ತು ಒಂದು ಲಿಸ್ನಿಂಗ್ ಟೆಕ್ಸ್ಟ್. ನೋಡಿ, ಲಿಸ್ನಿಂಗ್ ಟೆಕ್ಸ್ಟ್ ಒಂದು 7 ನಿಮಿಷ ವಿಡಿಯೋ ಆಗ್ತಿದೆ ಇಲ್ಲಿ. ಸೊ ವಿಡಿಯೋ ಅಪ್ಲೋಡ್ ಮಾಡಿ ಕ್ವಶನ್ ಆನ್ಸರ್ ಬರೆದು ಎಡಿಟ್ ಮಾಡೋದು ಈಸಿ ಅಲ್ಲ. ಸೊ ಅದಕ್ಕೆ ಕೂಡ ನನಗೆ ಸಪೋರ್ಟ್ ಬೇಕಲ್ವ, ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಇದು ಪ್ರಿಪ್ರೇಟ್ರಿ ಆ್ಯಕ್ಟಿವಿಟಿನೇ 7 ಮಿನಿಟ್ ಆಯಿತು. ಸೊ ಇವಾಗ ನೆಕ್ಸ್ಟ್ ಇಲ್ಲಿ ಅದರ ಬೇಸಿಸ್ ಮೇಲೆ ಕ್ವಶನ್ ಆನ್ಸರ್ಸ್ ಇದೆ, ಆಯಿತಾ. ಕ್ವಶನ್ ಆನ್ಸರ್ಸ್ ಏನಂದರೆ, ಹೂ ಈಸ್ ಸ್ವೀಟಿ ಅಂತ ಕೇಳ್ತಾರೆ. ನಾನಿಲ್ಲಿ ನೋಟ್ ಮಾಡ್ಕೊಂಡಿದ್ದೀನಿ ನೋಡಿ. ಸ್ವೀಟಿ ಈಸ್ ಅ ಪೆಟ್ ರ್ಯಾಬಿಟ್. ಇದು ಆನ್ಸರ್ ನಾನು ಮತ್ತೆ ಲಾಸ್ಟಲ್ಲಿ ಹಾಕೋದಿಲ್ಲ, ನಾನು ಇದನ್ನೇ ಫಾಲೋ ಮಾಡ್ತಿದ್ದಾನೆ. ಬಿಕಾಸ್ ಲಾಸ್ಟಲ್ಲಿ ಹಾಕಿದರೆ ನೀವು ನೋಡ್ತಾ ಇಲ್ಲ, ಕೇಳ್ತಾ ಇದ್ದೀರಾ ಪದೇ ಪದೇ ಆನ್ಸರ್ ಇಲ್ಲಿ ಅಂತ. ಸೊ ಇಲ್ಲೇ ತೋರಿಸ್ತಿದ್ದಾನೆ, ಇಲ್ಲೇ ನೋಟ್ ಮಾಡ್ಕೊಳ್ಳಿ. ಸೊ ಸ್ವೀಟಿ ಈಸ್ ಅ ಪೆಟ್ ರ್ಯಾಬಿಟ್. ಸೊ ಕ್ಲಿಯರಾಗಿ ಕಾಣ್ತಿದೆ ನನ್ನ ಪ್ರಕಾರ. ಲೀಸ್ ದ ವರ್ಡ್ಸ್ ದಟ್ ಡಿಸ್ಕ್ರೈಬ್ ಸ್ವೀಟಿಯನ್ನು ಡಿಸ್ಕ್ರೈಬ್ ಮಾಡುವ ವರ್ಡ್ ಹೇಳಿ ಅಂತ ಹೇಳಿದ್ದಾರೆ. ವೈಟ್ ಲೈಕ್ ಅ ಕಾಟನ್ ಐಸ್, ಬ್ಯೂಟಿಫುಲ್ ಲೈಕ್ ಅ ಪೊಮೊಗ್ರೆನೇಟ್ ಸೀಡ್, ಬ್ಯೂಟಿಫುಲ್ ಲಾಂಗ್ ಇಯರ್ಸ್. ಸೊ ಇದು ಸ್ವೀಟಿಯನ್ನು ಡಿಸ್ಕ್ರೈಬ್ ಮಾಡುವ ವರ್ಡ್ಸ್. ವಾಟ್ ಡಸ್ ಸ್ವೀಟಿ ಲವ್ ಟು ಈಟ್? ಏನು ತಿಂತಾಳೆ? ಕ್ಯಾರೆಟ್ಸ್ ಆ್ಯಂಡ್ ರಾ ವೆಜಿಟೇಬಲ್ಸ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸ್ವೀಟಿ ಪ್ಲೇಸ್ ದ ಗರ್ಲ್ ಇನ್ ದಿ ಸ್ಮಾಲ್ ಗಾರ್ಡನ್ ಬಿಹೈಂಡ್ ದ ಹೌಸ್. ಇದು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ನೆಕ್ಸ್ಟ್ ಇಲ್ಲಿ ಟ್ರೂ ಆರ್ ಫಾಲ್ಸ್ ಇದೆ. ಅಂಕಲ್ ರೋಷನ್ ವಾಂಟ್ಸ್ ಟು ಪ್ಲೇ ವಿತ್ ಸ್ವೀಟಿ. ಫಾಲ್ಸ್. ಸ್ವೀಟಿ ವಾಸ್ ಸೇಫ್ ಇನ್ ದ ಗರ್ಲ್ಸ್ ಫ್ರೆಂಡ್ಸ್ ಹೌಸ್. ಟ್ರೂ. ಆಮೇಲೆ ನೋಡಿ, ಲಿಸನ್ ಅಗೇನ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್. ವಾಟ್ ಡು ಯು ಥಿಂಕ್ ಈಸ್ ಟೆಲ್ಲಿಂಗ್ ದ ಸ್ಟೋರಿ? ಹೂ ಡು ಯು ಥಿಂಕ್ ಈ ಸ್ಟೋರಿಯನ್ನು ಯಾರು ಹೇಳ್ತಾ ಇದ್ದಾರೆ? ಲಿಟಲ್ ಗರ್ಲ್. ಆನ್ಸರ್ ಇದಕ್ಕೆ ಅ ಲಿಟಲ್ ಗರ್ಲ್. ವೈ ಡಿಡ್ ದ ನರೇಟರ್ ಲೀವ್ ಸ್ವೀಟಿ ಇನ್ ದ ಫ್ರೆಂಡ್ಸ್ ಹೌಸ್? ಯಾಕೆ ಅವಳ ಅಂಕಲ್ ವಾಂಟೆಡ್ ಟು ಲೈಕ್ ಮಾಡ್ತಾರೆ ರ್ಯಾಬಿಟ್. ಆಮೇಲೆ ಮಂಗಳೂರಿಗೆ ತಗೊಂಡು ಹೋಗಲಿಕ್ಕೆ ಬಯಸ್ತಾರೆ ಆ್ಯಂಡ್ ಈಟ್ ಅ ಮೀಟ್. ಹರ್ ಅಂಕಲ್ ರೋಷನ್ ವಾಂಟೆಡ್ ಟು ಲೈಕ್ ದ ರ್ಯಾಬಿಟ್ ಟು ಟೇಕ್ ಮ್ಯಾಂಗ್ಳೂರ್ ಆ್ಯಂಡ್ ಈಟ್ ಮೀಟ್. ಸೊ ಇದಕ್ಕಾಗಿ
ಅವಳು ಫ್ರೆಂಡ್ಸ್ ಮನೇಲಿ ಬಿಡ್ತಾಳೆ. ವಾಟ್ ಯು ವುಡ್ ಡೂ ಇಫ್ ಯು ಆರ್ ವಿನ್ ದ ಸಿಮಿಲರ್ ಸಿಚುವೇಶನ್, ನೀವೇನು ಮಾಡ್ತಿದ್ರಿ ಇದೇ ಸೇಮ್ ಸಿಚುವೇಷನಲ್ಲಿ ಇದ್ದರೆ ಅಂತ ಕೇಳಿದ್ದಾರೆ. ಐ ವುಡ್ ನೆವರ್ ಲೆಟ್ ಇಟ್ ಟು ಬಿ ಕಿಡ್ ಸಿಮಿಲರ್ಲಿ ಆ್ಯಸ್ ದ ಗರ್ಲ್ ಇನ್ ದ ಸ್ಟೋರಿ. ಈ ಗರ್ಲ್ ಏನು ಮಾಡಿದ್ರು, ನಾನು ಕೂಡ ಅದೇ ಮಾಡ್ತಿದ್ದೆ ಅಂತ ನಾನು ನಿಮಗೆ ಹೇಳಿದ್ದೇನೆ. ಇಲ್ಲಿ ನೋಡಿ, ವಾಟ್ ವುಡ್ ಸ್ವೀಟಿ ಟೆಲ್ ಅಂಕಲ್ ರೋಷನ್ ಇಫ್ ಶಿ ಕುಡ್ ಸ್ಪೀಕ್, ಕಂಪ್ಲೀಟ್ ದ ಸೆಂಟೆನ್ಸ್. ಇಲ್ಲೇನು ಹೇಳ್ತಿದ್ರು ಅಂದರೆ, ಈ ರ್ಯಾಬಿಟ್ ಸ್ವೀಟಿ ಏನಿದ್ದಾಳಲ್ವ, ಮಾತಾಡಲಿಕ್ಕೆ ಬಂದರೆ ಅಂಕಲ್ ರೋಷನಿಗೆ ಏನು ಹೇಳ್ಬೋದಿತ್ತು ನಿಮ್ಮ ಪ್ರಕಾರ ಅಂತ. ಸ್ವೀಟಿ, ಅಂಕಲ್ ರೋಷನ್ ಪ್ಲೀಸ್ ಡೋಂಟ್ ಕಿಲ್ ಮೀ ಅಂದರೆ ರ್ಯಾಬಿಟ್ ಯಾವ ಥರ ಹೇಳ್ಬೋದಿತ್ತು ಅಂತ ಇದು. ಐ ಟು ಹ್ಯಾವ್ ಲೈಫ್ ಲೈಕ್ ಯು, ಐ ವುಡ್ ಆಲ್ಸೋ ಲೈಕ್ ಟು ಲೀವ್ ಆ್ಯಂಡ್ ಪ್ಲೇ, ಹ್ಯಾವ್ ಮರ್ಸಿ ಆನ್ ಮೀ, ಪ್ಲೀಸ್ ಕೈಂಡ್ಲಿ ಮೀ ಲೀವ್. ಸೊ ಇದಿಷ್ಟು ಆನ್ಸರ್. ಇನ್ನು ನಾನು ಪೋಯಮ್ ಒಂದು ವೀಡಿಯೋಲ್ಲಿ ಹಾಕ್ತೇನೆ, ನೆಕ್ಸ್ಟ್ ಕ್ವಶನ್ ಆನ್ಸರ್ಸ್ ಫುಲ್ ಒಂದು ವೀಡಿಯೋದಲ್ಲಿ ಹಾಕ್ತೇನೆ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಇನ್ನು ನೆಕ್ಸ್ಟ್ ವೀಡಿಯೋಸ್ಗಾಗಿ ವೆಯ್ಟ್ ಮಾಡಿ, ಒಂದು ಫ್ಯೂ ಅವರ್ಸಲ್ಲಿ ಹಾಕ್ತೇನೆ ನಾನು ನೆಕ್ಸ್ಟ್ ವೀಡಿಯೋ. ಸೊ ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ, ಆ್ಯಂಡ್ ಕಮೆಂಟ್ ಮಾಡಿ ನಿಮಗೆ ಯಾವ ಸಬ್ಜೆಕ್ಟ್ ಮೇಲೆ ಯಾವ ವಿಡಿಯೋ ಬೇಕು ಅಂತ, ಯಾವ ಲೆಸನ್ ಬೇಕು ಅಂತ ಕೂಡ ಕಮೆಂಟ್ ಮಾಡಿ, ನಾನು ಅದನ್ನು ಮಾಡ್ತೇನೆ. ಇಷ್ಟೆಲ್ಲ ಎಫರ್ಟ್ಸ್ ಹಾಕಿ ಮಾಡ್ತಿದ್ದೇನೆ ಅಂದರೆ, ಸೊ ನನಗೂ ಕೂಡ ಸಪೋರ್ಟ್ ಮಾಡಬೇಕು ನೀವು ಮಾಡಿ. ಏನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಮತ್ತು ಬೆಲ್ಲೈಕನ್ ಕೂಡ ಒತ್ತಿ. ಸೊ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನನ್ನ ವೀಡಿಯೋ ಇನ್ಮೇಲೆ ರೆಗ್ಯುಲರ್ ಆಗಿ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋ ಪೋಯಮ್ಮು ಹಾಕ್ತೇನೆ, ವಾಚ್ ಮಾಡಿ. ಅದಕ್ಕೂ ನೆಕ್ಸ್ಟ್ ವೀಡಿಯೋ ಕ್ವಶನ್ ಆನ್ಸರ್ಸ್.